ನಮಸ್ಕಾರ ವೀಕ್ಷಕರೇ, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆಯನ್ನು ಮನೆಯಲ್ಲಿನೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾ ಹಾಕುವ ಪ್ರಮಾಣದಲ್ಲಿ ನೀವು ಮಸಾಲೆ ದೋಸೆಯನ್ನು ಮಾಡಿಕೊಂಡ್ರೆ ತುಂಬ ಸೂಪರ್ ಆಗಿರುವಂಥ ಹೋಟೆಲ್ ಸ್ಟೈಲೇ ಮನೆಯಲ್ಲೇ ರೆಡಿ ಆಗುತ್ತೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾ ಮಾಡುವ ರೆಸಿಪಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸಿಂಪಲ್ ಆಗಿರುವಂಥ ಹಾಗೆ ಟೇಸ್ಟಿಯಾಗಿ ಪಟಪಟ ಮಾಡ್ಕೊಳ್ಳುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ. ಈ ಒಂದು ಮಸಾಲೆ ದೋಸೆಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಗರಿಗರಿಯಾಗಿ ಬರುತ್ತೆ. ಇದೇ ಪ್ರಮಾಣದಲ್ಲಿ ನೀವು ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಒಮ್ಮೆ ನೀವು ಟ್ರೈ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಹೋಟೆಲಲ್ಲಿ ತಿನ್ನುವ ರುಚಿಯನ್ನೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೆ ನೋಡಿ. 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಗೆ ನಾನಿಲ್ಲಿ 3.5 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇರೋದು. 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೆ, 3.5 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡು ಒಂದು 4 ಗಂಟೆ ಮೊದಲು ಇದನ್ನು ನೆನೆಸ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿ ಈಗ ನೆನೆಲಿಕ್ಕೆ ಇಟ್ಟಿರ್ತೇನೆ. ಒಂದು 4 ಗಂಟೆ ಮೊದಲು ನೆನೆಸ್ಕೊಳ್ಬೇಕು ಇದನ್ನು ಚೆನ್ನಾಗಿ. ಇದನ್ನೀಗ ನಾನು 4 ಗಂಟೆ ಆದ ನಂತರ ಇದನ್ನು ಮತ್ತೆ ಒಂದ್ಸಲ ವಾಶ್ ಮಾಡಿಕೊಂಡು ಈಗ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು. ಇಲ್ಲಿ ಮಂಡಕ್ಕಿಯನ್ನು ನಾನು ಒಂದು 15 ನಿಮಿಷ ಮೊದಲು ನೆನೆಸಿಟ್ಕೊಂಡಿದ್ದೆ. ಇದನ್ನು ಅಕ್ಕಿ ಉದ್ದಿನಬೇಳೆ ನೆನೆಸೋ ಟೈಮಲ್ಲಿ ನೆನೆಸುವ ಅವಶ್ಯಕತೆ ಇಲ್ಲ. ಒಂದು 15 ನಿಮಿಷ ಮೊದಲು ನೆನೆಸ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ. ಈಗ ರುಬ್ಕೊಳ್ಳೋಣ. ಮಂಡಕ್ಕಿ ಮತ್ತು ಉದ್ದಿನಬೇಳೆಯನ್ನು ಮಿಕ್ಸಿ ಬೌಲಿಗೆ ಹಾಕಿ ನಾನು ನೈಸಾಗಿ ರುಬ್ಕೊಂಡಿದ್ದೆ. ಇದನ್ನು ಮಂಡಕ್ಕಿ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿರೋದಿಲ್ಲಿ. ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ. ಮಂಡಕ್ಕಿ ಮತ್ತು ಉದ್ದಿನಬೇಳೆ ನೈಸಾಗಿ ರುಬ್ಕೊಂಡು ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ನೋಡಿ. ಈಗ ಅಕ್ಕಿಯನ್ನು ರುಬ್ಕೊಳ್ಳೋಣ. ಅಕ್ಕಿಯನ್ನು ನಾವು ನೈಸಾಗಿ ರುಬ್ಕೊಳ್ಬಾರ್ದು. ಮಂಡಕ್ಕಿ ಮತ್ತು ಉದ್ದಿನಬೇಳೆನ ನೈಸಾಗಿ ರುಬ್ಕೊಂಡು ಅಕ್ಕಿಯನ್ನು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು. ತುಂಬ ನೈಸ್ ಆಗಬಾರ್ದು. ಈ ಹದದಲ್ಲಿ ಅದನ್ನು ರುಬ್ಬಿ ಇಟ್ಕೊಂಡಿದೆ ನೋಡಿ. ಈಗ ಉಳಿದಂಥ ಅಕ್ಕಿಯನ್ನು ಹಾಕಿಬಿಟ್ಟು ಈಗ ಮತ್ತೆ ರುಬ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಹೋಟೆಲಲ್ಲಿ ತಿನ್ನುವ ರುಚಿಯನ್ನೇ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಮಸಾಲೆ ದೋಸೆಯನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು, ಸಂಜೆಯ ಟೀ ಟೈಮಲ್ಲೂ ಈ ಒಂದು ಮಸಾಲೆ ದೋಸೆಯನ್ನು ಮಾಡ್ಕೊಳ್ಬೋದು. ಈಗ ಮಿಕ್ಸಿ ಬೌಲ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ನಾನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೇನೆ. ಅದನ್ನು ಬೆಳಿಗ್ಗೆ ಹಿಟ್ಟು ತುಂಬ ತೆಳ್ಳಗಾಗಬಾರ್ದು ನೋಡಿಕೊಂಡು ಅದನ್ನು ನೀರನ್ನು ಹಾಕ್ಕೊಳ್ಳೋಣ. ಈಗ ಹಿಟ್ಟು ರುಬ್ಬಿದ್ದನ್ನು ಅಕ್ಕಿ ಹಿಟ್ಟು ಮತ್ತು ಉದ್ದಿನಬೇಳೆ ಹಿಟ್ಟನ್ನು ಎರಡನ್ನೂ ಒಂದು ಪಾತ್ರೆಯಲ್ಲಿ ಹಾಕಿ ನಾನು ಓವರ್ ನೈಟ್ ಇದನ್ನು ಇಟ್ಕೊಳ್ತೇನೆ. ಈಗ ಓವರ್ ನೈಟ್ ಹಾಗೇ ಇಟ್ಕೊಳ್ಬೇಕು. ಇದನ್ನು ನಾನು ಹಾಗೆ ಮುಚ್ಚಿ ಓವರ್ ನೈಟ್ ಇಟ್ಕೊಂಡಿರೋದು. ಈಗ ಇದನ್ನು ದೋಸೆ ಮಾಡಲಿಕ್ಕೆ ನೋಡ್ಕೊಳ್ಳೋಣ. ನಾನು ಬೆಳಿಗ್ಗೆ ದೋಸೆ ಮಾಡುವ ಟೈಮಲ್ಲಿ ನೋಡ್ತಾ ಇರೋದು ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ, ಚೆನ್ನಾಗಿ ಹುದುಗಿದೆ. ಇದು ನಿಮಗೆ ತುಂಬ ಕೋಲ್ಡ್ ಅನಿಸಿದರೆ ಅದನ್ನು ಸ್ವಲ್ಪ ಸೌಟಲ್ಲಿ ಮಗ್ಚಾಡಿನೂ ಇಟ್ಕೊಳ್ಬೋದು. ರಾತ್ರಿನೇ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಬೋದು. ನಾನು ಹಾಗೆ ಇಟ್ಟಿರೋದ್ರಿಂದ ಚೆನ್ನಾಗೂ ಹುದುಗಿದೆ. ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ರಾತ್ರಿ ಉಪ್ಪು ಕೂಡ ಹಾಕಿಟ್ಟಿಲ್ಲ. ಈಗ ಉಪ್ಪು ಹಾಕಿಬಿಟ್ಟು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಉಪ್ಪು ಮತ್ತು ಕೈ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ತಿರುವಾಡಿ ರಾತ್ರಿ ಇಟ್ಟಿದ್ದರೆ ಈ ಹಿಟ್ಟು ನಾವು 2 ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಒಂದೇ ದಿನದಲ್ಲಿ ಖಾಲಿ ಮಾಡಬೇಕು, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ಈ ಹಿಟ್ಟು ಸ್ವಲ್ಪ ಉಳಿತಂದರೆ ನಾವು 2 ದಿನ ಇದನ್ನು ದೋಸೆ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬ ಹುಳಿ ಆಗಲ್ಲ, ಫ್ರೆಶ್ ಆಗಿರುತ್ತೆ ಹಿಟ್ಟು. ಯಾವಾಗಲೂ ನಾವು ರುಬ್ಬಿದ ತಕ್ಷಣ ಅದನ್ನು ಚೆನ್ನಾಗಿ ತಿರುವಾಡಿ ಇಟ್ಟಾಗ ಮಗ್ಚಿ ಅದನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡ್ರೆ ಅದೇನಾಗತ್ತಂದರೆ ಹುಳಿ ಆಗಿಬಿಡತ್ತೆ. ಈಗ ನಾನು ಉಪ್ಪು ಹಾಕಿದ ನಂತರ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೆ ನೋಡಿ. ಇದಕ್ಕೆ ಕಡಲೆ ಹಿಟ್ಟು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಾಗತ್ತೆ, ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟಾಗದ ರೀತಿಯಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆಯನ್ನು ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟಾಗಬಾರ್ದು. ಹಾಗಾಗಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ದೋಸೆನ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿ ಬರುತ್ತೆ, ಸ್ವಲ್ಪನೂ ಹುಳಿ ಆಗಲ್ಲ, ಹಾಗೆ ಸೂಪರಾಗಿರುತ್ತೆ. ಈಗ ಮೇಲ್ಗಡೆ ನಾನು ಕೆಂಪು ಚಟ್ನಿಯನ್ನು ಹಾಕಿದ್ದೆ. ಮೇಲ್ಗಡೆ ನೀವು ತುಪ್ಪನೂ ಹಾಕ್ಕೊಳ್ಬೋದು ದೋಸೆಗೆ. ಎಲ್ಲ ಕಡೆ ಕೆಂಪು ಚಟ್ನಿಯನ್ನು ಹಾಕಿ ಚೆನ್ನಾಗಿ ಸವರ್ಕೊಳ್ಬೇಕು. ಆನಂತರ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಹಾಕಿದ್ದೆ. ಇದನ್ನು ಚೆನ್ನಾಗಿ ಗರಿ ಗರಿ ಆಗುವ ಹಾಗೆ ಇದನ್ನು ಚೆನ್ನಾಗಿ ಕಾಸ್ಕೊಳ್ಬೇಕು ದೋಸೆಯನ್ನು.
ಕೆಂಪಾಗುವ ಹಾಗೆ ಇದನ್ನು ಸೈಡೆಲ್ಲ ಕೆಂಪಾಗಬೇಕು. ಅಷ್ಟು ತನಕ ಇದನ್ನು ಚೆನ್ನಾಗಿ ಕಾಸ್ಕೊಂಡಾಗ ಗರಿ ಗರಿ ಆಗಿರುವಂಥ ಮಸಾಲೆ ದೋಸೆ ರೆಡಿ ಆಗುತ್ತೆ ವೀಕ್ಷಕರೇ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿರುತ್ತೆ ಅಂದರೆ ನೀವು ಇದನ್ನು ಮಾಡ್ಕೊಳ್ಬೋದು, ಮನೆಯಲ್ಲಿನೇ ರೆಡಿ ಆಗುತ್ತೆ. ಇದು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮಸಾಲೆ ದೋಸೆ ರೆಡಿಯಾಗಿದೆ ವೀಕ್ಷಕರೇ. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋನ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.